ಎಲ್ರಿಗೂ ನಮಸ್ಕಾರ. ಈ ಒಂದು PSI ಮತ್ತು UPSC ಡೇಟ್ ಒಂದೇ ದಿನ ಕ್ಲಾಶ್ ಆಗ್ತಾ ಇರೋದ್ರಿಂದ ನಾವು CM ಸರ್ಗೆ ಮತ್ತು ಹೋಮ್ ಮಿನಿಸ್ಟರ್ ಸರ್ಗೆ KE ಎಲ್ಲರಿಗೂ ಮನವಿ ಮಾಡಿದ್ವಿ. ಬಟ್ ಆದರೆ ಎಲ್ಲೂ ವರ್ಕ್ ಆಗಲಿಲ್ಲ. ಮೊನ್ನೆ ನಾವು ಕೋರ್ಟ್ ಮೆಟ್ಲೆ ಇರೋದ್ವಿ. ಕೋರ್ಟ್ಗೆ ಹೋಗ್ಬೇಕಾದ್ರೆ ಅದಕ್ಕೂ ಮುಂಚೆ ನಮಗೆ ಒಂದು ಸಿಂಹ ಗರ್ಜನೆ ಥರನೇ ವಾದ ಮಾಡೋ ಅಂಥ ಒಂದು ವ್ಯಕ್ತಿ ಏನಪ್ಪ ಅಂತಂದರೆ DR ರವಿಶಂಕರ್ ಸರ್, ಸೀನಿಯರ್ ಅಡ್ವೊಕೇಟ್ಸು, ಮತ್ತು ಶವರಣ ಸರು, ಮತ್ತು ಅದ್ರ ಯಾರೆಲ್ಲ ಜೂನಿಯರ್ಸ್ ಇರ್ತಾರೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಅವ್ರ ಕಡೆಯಿಂದ ನಾವು ಹೈಕೋರ್ಟಿಗೆ ಹೋದ್ವಿ. ಮೊನ್ನೆ ಒಂದು ಕೇಸ್ ಫೈಲ್ ಮಾಡಿದ್ವಿ. ಸೇಮ್ ಡೇ ನಮಗೆ ಒಂದು ಹಿಯರಿಂಗ್ ಬಂದಿತ್ತು. ಆ ನೆಕ್ಸ್ಟ್ ಡೇ ಅಲ್ಲಿಂದ ನಮಗೆ KEಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದರು. ಮೊನ್ನೆ ಆಗಿದ್ದು. ಆ ಒಂದೆಲ್ಲ ಬೆಳವಣಿಗೆ ಆಗಿದ್ದ ಕೂಡಲೇ ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗಿತ್ತು ಇದು. ಯಾಕೆಂದರೆ KEಯಿಂದ ಹೋಗಿದ್ರು, ಈ ಥರ ಈ ಕೋರ್ಟಿಂದ ನಮಗೆ ಈ ಥರ ಡೈರೆಕ್ಷನ್ ಬಂದಿದೆ ಅಂತೇಳಿ. ಹೋಮ್ ಮಿನಿಸ್ಟರ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋಮ್ ಡಿಪಾರ್ಟ್ಮೆಂಟಿಂದ ಏನು ಒಂದು ಬೆಳಗ್ಗೆ ಇವತ್ತು ಪ್ರೆಸ್ ನೋಟಲ್ಲಿ 28ನೇ ತಾರೀಕು ಹೇಳ್ತಾ ಇದ್ದಾರೆ. ಆ ಡೇಟಲ್ಲಿ 28ನೇ ತಾರೀಕು ಕೂಡ UPSC ಎಕ್ಸಾಮ್ಸ್ ಇದೆ. ಯಾರೂ ಕೂಡ 28ನೇ ತಾರೀಕು ಎಕ್ಸಾಮ್ ನಡೆಯುತ್ತೇನೆ ಆದರೂ ಎಲ್ಲರಿಗೂ UPSC ಏನು 22ನೇ ತಾರೀಕು ಎಕ್ಸಾಮ್ ಬರೀತಾ ಇದ್ದಾರೆ, 28ನೇ ತಾರೀಕು ಅದು ಸೇಮ್ UPSC ಕ್ಯಾಂಡಿಡೇಟ್ಸು ಎಕ್ಸಾಮ್ ಬರೀತಾ ಇದ್ದಾರೆ. ಯಾರೂ ಕೂಡ ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಇವಾಗ KEಗೆ ಭೇಟಿ ಮಾಡಿದ್ದೀವಿ. ಅವ್ರಿಗೂ ನಾವು KE ಡೈರೆಕ್ಟ್ರು ಸರ್ಗೆ ಮತ್ತು ಅಲ್ಲಿರೋ ಒಂದು PRO ಎಲ್ಲರಿಗೂ ನಾವು ಮನವಿ ಮಾಡಿದ್ದೀವಿ. ಒಂದು 28ನೇ ತಾರೀಕು ಕೂಡ ಎಕ್ಸಾಮ್ಸ್ ಇರೋದ್ರಿಂದ ದಯವಿಟ್ಟು ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಒಂದು ಡೇಟ್ ಬರಬೇಕು. ಇದ್ರ ಜೊತೆ ನಮಗೆ ಸಪೋರ್ಟ್ ಮಾಡಿದ್ದಂಥ ಒಂದು BJP ಮುಖಂಡರು ಧೀರಜ್ ಮುಂದ್ರಾಜ್ ಸರ್ ಇರ್ಬೋದು, ಮತ್ತು ಅಶ್ವಥ್ ನಾರಾಯಣ್ ಸರ್ ಇರ್ಬೋದು, ಪ್ರಶಾಂತ್ ಸರ್, ಇವರು 3 ಜನ ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆ ಏನಪ್ಪ ಅಂದರೆ ನಾವು ಕೋರ್ಟ್ ಡೈರೆಕ್ಷನು ಜಡ್ಜ್ ಕೂಡ ನಾವು ತುಂಬ ಏನಂದರೆ ಅವರಿಗೆ ಒಂದು ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಒಂದು ಧನ್ಯವಾದನೇ ತಿಳಿಸ್ಬೇಕು. ಯಾಕೆಂದರೆ ಅವ್ರು ಹೇಳಿದ್ದಿಷ್ಟೇ. ಮತ್ತು CM ಸರ್ಗೂ ಒಂದು ಧನ್ಯವಾದ ತಿಳಿಸ್ಬೇಕು. ಲಾಸ್ಟ್ ಟೈಮು ಒಂದು ಸೆಷನಲ್ಲೇ ನಮಗೊಂದು ಕ್ಲಾರಿಫಿಕೇಷನ್ ಸಿಕ್ಕಿತ್ತು. ಅಂದರೆ UPSC, IPPS, IBPS, SSC ಎಕ್ಸಾಮ್ಸು ಮತ್ತು NTA ಎಕ್ಸಾಮ್ಸು ನಡೆಸಬೇಕಾದ್ರೆ ಸೇಮ್ ಏನಾದರೂ ಡೇಟ್ ಕ್ಲಾಶ್ ಆಯ್ತು ಅಂತಂದರೆ ನಾವು ಸ್ಟೇಟ್ ಎಕ್ಸಾಮ್ಸು ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಒಂದು ಕ್ಲಿಯರ್ ಕಟ್ ಒಂದು ಆರ್ಡ್ರ್ ಹೊಡಿಸಿದ್ರು. ಅದೇ ಆರ್ಡ್ರ್ ಇಟ್ಕೊಂಡು ನಾವು ವಾದ ಮಾಡಿದ್ದು. ಆ ಆರ್ಡ್ರ್ ಇಟ್ಕೊಂಡು ನಾವು ಜಡ್ಜ್ ಕೂಡ ಮತ್ತು ಅವರು ನಮ್ಗೆ ತುಂಬ ಸಪೋರ್ಟ್. ಒಬ್ರಿಗೆ ಅನ್ಯಾಯ ಆದರೂ ಅನ್ಯಾಯನೇ, 100 ಜನಕ್ಕಾದರೂ ಅನ್ಯಾಯನೇ. ನೀವು ಆದಷ್ಟು ಬೇಗ ಒಂದು ಡೇಟ್ ಕೊಡಬೇಕು, ಯು ಮಸ್ಟ್ ಗಿವ್ ಅನದರ್ ಡೇಟ್ ಅಂತಲೇ ಹೇಳಿದ್ದಾರೆ. ಅದ್ರ ಪ್ರಕಾರನೇ ಒಂದು KE ಡೈರೆಕ್ಟರ್ ಸೀನಿಯರ್ ಅಡ್ವೊಕೇಟ್ಸ್ ಏನಿದ್ದಾರೆ ಅವರಿಗೆ ಆ ಗಮನಕ್ಕೆ ಬಂದಿದೆ. ಇವತ್ತೇ ಒಂದು KEಯಿಂದ ಮೀಟಿಂಗ್ ತೊಗೊಂಡು ನೆಕ್ಸ್ಟ್ ಡೇಟ್ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಇವತ್ತು ಇಲ್ಲ ನಾಳೆ ಒಳಗಡೆ ಅವರು ಒಂದು ಪ್ರೆಸ್ ನೋಟ್ ಕಳಿಸ್ತಾರೆ. ಎಲ್ಲ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿಯೇ. ಮತ್ತು ನಾವು ಇನ್ನೊಂದು ಏನಪ್ಪ ಅಂದರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ KE ಒಂದು ಡೈರೆಕ್ಟ್ರಿಗೆ, ಕಲಬುರಗಿ ಮತ್ತು ಏನು ಒಂದು ಬಿಜಾಪುರ ಸೆಂಟರ್ ಇದೆ, ಆ ಒಂದು ಸೆಂಟರಲ್ಲಿ ತುಂಬ ಕರಪ್ಷನ್ ಆಗ್ತಾಯಿದೆ. ಆ ಒಂದು ಕರಪ್ಷನ್ನ ಕಡಿಮೆ ಮಾಡಬೇಕು ಮತ್ತು ಕಂಪ್ಲೀಟ್ ನಿಲ್ಲಾಗಬೇಕು, ಪ್ರಾಮಾಣಿಕರಿಗೆ ಒಂದು ನ್ಯಾಯ ದೊರಕಿಸ್ಬೇಕಂತ ಹೇಳಿ ನಾವು ಕೇಳ್ಕೊಂಡಿದ್ದೀವಿ. ಆ ಒಂದು ಸೆಂಟರ್ಸ್ ಬಿಟ್ಟು ಬೇರೆ ಯಾವುದಾದ್ರೂ ಸೆಂಟರು ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಎಕ್ಸಾಮ್ಸ್ ನಡೆಸಿ ಅಂತ ಕೇಳ್ಕೊಂಡಿದ್ದೀವಿ. ಅದು ನೆಕ್ಸ್ಟ್ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ ಹೇಳಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸು ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ತೀವಿ. ನಮ್ಮ ಅಸೋಸಿಯೇಷನಿಂದ ಏನು ನಾವು ಒಂದು ಕೆಲಸ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ವಿ, ಅದು ಪ್ರತಿಫಲ ಇವತ್ತು ಸಿಕ್ಕಿದೆ. ದಯವಿಟ್ಟು ಎಲ್ರಿಗೂ ಅನುಕೂಲ ಆಗಲಿ. ಈ ಹಿಂದೇನೂ ನಾವು ಹೋರಾಟ ಮಾಡಿದ್ವಿ ಸ್ಟೂಡೆಂಟ್ಸ್ ಪರವಾಗಿ, ಇವಾಗಲೂ ಹೋರಾಟ ಮಾಡ್ತೀವಿ, ಮುಂದೇನೂ ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡ್ತೀವಿ. ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.